15 ಜನ ಮಾತ್ರ ಇರೋದಲ್ಲಿ 15 ಜನ ರೆಸಾರ್ಟ್ನಲ್ಲಿದ್ದಾರೆ. ಇದು ಒಂದ್ ಕಡೆ ತಮಿಳುನಾಡಿನ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತಾಯ್ತು. ಇನ್ನು ಬಂಗಾಳದಲ್ಲಿ ನೋಡೋಣ. ಬಂಗಾಳದಲ್ಲಿ ಫಲಿತಾಂಶದ ವಿರುದ್ಧ ದೀದಿ ಸಮರವನ್ನೇ ಸಾರಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಪರವಾಗಿ ಸಮಾಜವಾದಿ ಪಕ್ಷ ನಿಂತ್ಕೊಂಡಿರೋದು. ಇದು ಬಂಗಾಳದ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಮಮತಾ ಬ್ಯಾನರ್ಜಿ ಪರವಾಗಿ ಸಮಾಜವಾದಿ ಪಕ್ಷ ನಿಂತ್ಕೊಂಡಿದೆ, ಅವರು ಬೆನ್ನಿಗೆ ನಿಂತಿದೆ. ಸದ್ಯದ ಡೆವಲಪ್ಮೆಂಟ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ನಿವಾಸಕ್ಕೆ ಎಸ್ಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಕೋಲ್ಕತ್ತಾದಲ್ಲಿರುವಂತಹ ದೀದಿ ಅವರ ನಿವಾಸಕ್ಕೆ ಅಖಿಲೇಶ್ ಯಾದವ್ ಭೇಟಿ ಕೊಟ್ಟಿರೋದು. ಪಶ್ಚಿಮ ಬಂಗಾಳದ ಚುನಾವಣೆಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಬಂದಿರೋ ರಿಸಲ್ಟ್, ಬಂದಿರೋ ಜನಾದೇಶ. ಬಂಗಾಳದಲ್ಲಿ ಅಧಿಕಾರವನ್ನ ಟಿಎಂಸಿ ಕಳಕೊಂಡಿದೆ ಈಗ. ಹಾಗಾಗಿ ಧೈರ್ಯ ತುಂಬುವಂತ ಕೆಲಸವನ್ನ ಅಖಿಲೇಶ್ ಯಾದವ್ ಅವರು ಮಾಡ್ತಾ ಇದ್ದಾರೆ ಅನ್ನೋದು. ಬಂಗಾಳ ಫಲಿತಾಂಶ ಹೊರಬಂದ ನಂತರ ಅನಿರೀಕ್ಷಿತ ಬೆಳವಣಿಗೆಗಳು ಅಂತ ಅವರು ಭಾವಿಸಿರೋದು ಮಮತಾ ಬ್ಯಾನರ್ಜಿ. ಬಟ್ ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದೇನು, ಆರೋಪ ಏನು, ಬಿಜೆಪಿ ಸ್ಕ್ಯಾಮ್ ಮಾಡಿದೆ ಅನ್ನೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಮ ವ್ಯೂವರ್ಸ್ಗಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಬೇಕು ಅಂತಂದ್ರೆ, ಬಿಜೆಪಿ ಏನೋ ಸ್ಕ್ಯಾಮ್ ಮಾಡಿದೆ, ಹಾಗಾಗಿ ಹಿಂಗ ಅವ್ರು ಗೆದ್ದುಬಿಟ್ರು ಅನ್ನೋದು. ಏನೋ ಸೋತಿರೋಂಥ ಬೇಜಾರಲ್ಲಿ ಅವರು ಹಂಗೆ ಹೇಳ್ಬೋದು. ಬಟ್ ಅವರ ನಿವಾಸಕ್ಕೆ ಅಖಿಲೇಶ್ ಯಾದವ್ ಭೇಟಿಯನ್ನು ಕೊಟ್ಟಿರೋದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ದೀದಿ ಅವರ ನಿವಾಸಕ್ಕೆ ಅಖಿಲೇಶ್ ಯಾದವ್ ಅವರು ಭೇಟಿಯನ್ನು ಕೊಟ್ಟು ಅವರಿಗೆ ಶಾಲನ್ನು ಹೊದಿಸಿ, ತದನಂತರ ಅವರ ಹತ್ರ ಈ ಚುನಾವಣೆ ವಿಚಾರ ಸಂಬಂಧ ಒಂದು ಸ್ವಲ್ಪ ಹೊತ್ತು ಮಾತುಕತೆಯನ್ನು ನಡೆಸಿದ್ರು, ಜೊತೆಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಮಾಡಿದ್ರು. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಯಾವುದೇ ಆ್ಯಂಗಲ್ನಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ಭಾವಿಸಿರಲಿಲ್ಲ ಅಂತ ಅನ್ಸುತ್ತೆ. ಕುಗ್ಗಿ ಹೋಗಿದ್ದಾರೆ ಒಂದು ರೀತಿಯಾಗಿ. ಜೊತೆಗೆ ನಾನು ರಿಸೈನೇ ಮಾಡಲ್ಲ ಅಂತ ಕೂತ್ಬಿಟ್ಟಿದ್ರು, ನೀವೆಲ್ಲ ನೋಡಿದಿರಲ್ಲ. ನಾನು ರಿಸೈನೇ ಮಾಡಲ್ಲ, ನಾನು CM ಸ್ಥಾನದಿಂದ ನಾನು ರಿಸೈನೇ ಮಾಡಲ್ಲ ಅಂತ ಕೂತಿದ್ರು. ಸೋತಿರುವಂಥ ಒಂದು ಬೇಜಾರಲ್ಲಿ, ಬೇಸರದಲ್ಲಿ ಡಿಪ್ರೆಷನ್ಗೆ ಹೋಗಿ ಈ ರೀತಿಯಾಗಿ ಮಾತಾಡಿದ್ರು. ಸದ್ಯ ಅಖಿಲೇಶ್ ಯಾದವ್ ಅವರು ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. SP ನಾಯಕರು ಭೇಟಿ ಮಾಡಿರೋದು ಇದೊಂದು ರೀತಿಯಾಗಿ ಸಮಾಧಾನ ಪಡಿಸುವಂಥ ಕೆಲಸ. ಪಶ್ಚಿಮ ಬಂಗಾಳದ ರಿಸಲ್ಟ್ ಬಂದ ದಿನದಿಂದಲೂ ಕೂಡ ಬಹಳ ಮೇಲ್ನೋಟಕ್ಕೆ ಕುಗ್ಗದಂತ ಕಾಣಿಸ್ತಾ ಇದೆ ದೀದಿ. ಸೊ ಹಾಗಾಗಿ ಅವ್ರ ನಿವಾಸಕ್ಕೆ ಒಂದಷ್ಟು ಜನ SP ನಾಯಕರೆಲ್ಲ ಭೇಟಿ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಅಖಿಲೇಶ್ ಯಾದವ್ ಕೂಡ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಶಾಲನ್ನು ಹೊದಿಸಿ, ತದನಂತರ ಅವರನ್ನ ಸಮಾಧಾನ ಪಡಿಸುವಂಥ ಕೆಲಸಗಳಾಯಿತು. ಇದು ಈ ಪಶ್ಚಿಮ ಬಂಗಾಳದ ಎಲೆಕ್ಷನ್ ರಿಸಲ್ಟ್ ಆದ ನಂತರದ ಎಫೆಕ್ಟ್ನ ಬೆಳವಣಿಗೆಗಳು.